ಸೊ ಫಸ್ಟು ನಾವು ಎಸ್ಟಿಮೇಷನ್ ಕೊಡಬೇಕಾದ್ರೆ ಅವರ ಬಡ್ಜೆಟ್ ಲೆಕ್ಕ ಹಾಕ್ಕೋತೀವಿ, ಅವ್ರ ಬಡ್ಜೆಟ್ ತಿಳ್ಕೊಂಡ್ಮೇಲೆ ಅವ್ರಿಗೆ ಆ ಬಡ್ಜೆಟ್ಗೆ ಯಾವುದು ಸೂಟ್ ಆಗುತ್ತೆ ಅಂತ ರೆಕಮೆಂಡ್ ಮಾಡ್ತೀವಿ. ಆ ರೆಕಮೆಂಡೇಷನ್ ಪ್ರಕಾರ ಅವರಿಗೆ ಹ್ಯಾಪಿ ಇದ್ದರೆ ಅದನ್ನು ನಾವು ಪ್ರೊಸೀಡ್ ಮಾಡಿ ಅವರಿಗೆ ಅದರಲ್ಲೇ ಒಳ್ಳೆ ಡಿಸೈನ್ ಮಾಡಿಕೊಟ್ಟಿರ್ತೀವಿ. ಸಪೋಸ್ ಬಡ್ಜೆಟ್ ಕಮ್ಮಿ ಇದೆ ಅಂತ ಅಂದಾಗ ಅವ್ರಿಗೆ ಮೆಟೀರಿಯಲ್ ಸೆಲೆಕ್ಷನ್ಗೆ ನಾವು ಸಜೆಸ್ಟ್ ಮಾಡ್ತೀವಿ. ಈ ಮೆಟೀರಿಯಲ್ ತೊಗೊಂಡ್ರೆ ಈ ಕಾಸ್ಟ್ ಆಗುತ್ತೆ, ಈ ಮೆಟೀರಿಯಲ್ಗೆ ಹೋದರೆ ಕಮ್ಮಿ ಕಾಸ್ಟ್ ಆಗುತ್ತೆ, ಬಟ್ ಸ್ಟಿಲ್ ಒಳ್ಳೆ ಡ್ಯೂರಬಿಲಿಟಿ ಬರುತ್ತೆ. ಅದನ್ನು ಪ್ರಾಪರ್ ರೆಕಮೆಂಡೇಷನ್ ನಮ್ಮ ಕಡೆಯಿಂದ ನಾವು ಮಾಡಿಕೊಡ್ತೀವಿ. ಒಂದು ಬೆಡ್ರೂಮ್ ಅಂತ ಬಂದರೆ ಒಂದು ಕಾಟು, ಒಂದು ಸ್ಟಡಿ ಟೇಬಲ್ಲು, ಒಂದು ವಾರ್ಡ್ರೋಬು, ಇದು ಮಿನಿಮಮ್ ರಿಕ್ವೈರ್ಮೆಂಟು ಯಾವುದೇ ಫ್ಯಾಮಿಲಿನಲ್ಲಿ. ಈ ಮೂರು ಥಿಂಗ್ಸ್ಗಳನ್ನ ನಾವು 1 ಲಕ್ಷದ ಒಳಗಡೆ ಕೂಡ ಮಾಡ್ಬೋದು, ಅದನ್ನು 5 ಲಕ್ಷವರೆಗೂ ಮಾಡ್ಬೋದು. ಸೊ ಯಾವ್ದು ರೀತಿ ಅಂದರೆ ಲ್ಯಾಮಿನೇಟ್ ಫಿನಿಶು, ಒಳ್ಳೆ ಬೆಡ್ ಮಾಡಿ, ಹೆಡ್ ಬೋರ್ಡ್ ಮಾಡಿ, ಒಂದು ಒಳ್ಳೆ ಸ್ಟಡಿ ಟೇಬಲ್ ಮಾಡಿ, ಒಂದು 6 to 8 ಫೀಟ್ ವಿಡ್ತು 10 ಅಡಿ ಹೈಟ್ ಇರೋಂಥ ವಾರ್ಡ್ರೋಬ್ ಮಾಡಿದ್ರೆ 1 ಲಕ್ಷದ ಒಳಗಡೆ ಆರಾಮಾಗಿ ಕೆಲಸ ಆಗುತ್ತೆ. 5 ಲಕ್ಷವರೆಗೂ ಹೆಂಗೆ ಮಾಡ್ಬೋದು ಅಂದರೆ ಇವಾಗೆಲ್ಲ ಫುಲ್ ಲೆಂತ್ ಅಕ್ರಲಿಕ್ ಶಟರ್ಸ್ ಬರುತ್ತೆ, ಗ್ಲಾಸ್ ಶಟರ್ಸ್ ಬರುತ್ತೆ, ಅರಿಸ್ಟೋ ಡೋರ್ ಬರುತ್ತೆ. ಅದಕ್ಕೆಲ್ಲ ಸ್ವಲ್ಪ ಪ್ರೀಮಿಯಮ್ ಆಗಿ ನಾವು ಮಾಡಬೇಕಾಗತ್ತೆ. ಅದೇ ರೀತಿ ಬೆಡ್ಡು, ಹೆಡ್ ಬೋರ್ಡು, ಸೈಡ್ ಟೇಬಲ್ಸು, ಸ್ಟಡಿ ಟೇಬಲ್ಸು, ಇದರಿಂದ ಆ ಬಡ್ಜೆಟ್ಟು ಜಾಸ್ತಿ ಆಗುತ್ತೆ. ಸೊ 1 ಲಕ್ಷದ ಒಳಗಡೆಯಿಂದ ಒಂದು ಬೆಡ್ರೂಮ್ಗೆ 5 ಲಕ್ಷವರೆಗೂ ನಾವು ಒಳ್ಳೆ ಡಿಸೈನ್ನ ಮಾಡಿ ಕೊಡ್ಬೋದು. ಸೊ ವಾರ್ಡ್ರೋಬ್ ಅಂತ ಬಂದಾಗ ನಾವು ಕಂಪಾರ್ಟ್ಮೆಂಟ್ ಆಗಿ ಡಿವೈಡ್ ಮಾಡ್ತೀವಿ. ಅದಕ್ಕೆ ಮುಂಚೆ ಮೆನ್ ಅಥವಾ ವುಮೆನ್ ಅಂದರೆ ಸೆಕ್ಷನ್ಸ್ ಡಿವೈಡ್ ಮಾಡಿಕೊಡ್ತೀವಿ. ಅದರಲ್ಲಿ ಲೈಕ್ ಕಪಲ್ ಆಫ್ ಡ್ರಾಯರ್ಸು, ಆರ್ಗನೈಸರ್ಸು, ಹ್ಯಾಂಗರ್ಸು, ಅದನ್ನು ಡಿವಿಷನ್ ಮಾಡಿಕೊಡ್ತೀವಿ. ಔಟರ್ ಸ್ಟ್ರಕ್ಚರ್ ಬಂದಾಗ ಶಟರ್ ವಾರ್ಡ್ರೋಬ್ ಬರುತ್ತೆ, ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಈ ಶಟರ್ ವಾರ್ಡ್ರೋಬಲ್ಲಿ ನಮಗೆ ಲ್ಯಾಮಿನೇಷನ್ನು, ಅಕ್ರಲಿಕ್ಕು ಅಥವಾ PU ಫಿನಿಶು ಇದರಲ್ಲೂ ಮಾಡ್ಬೋದು. ಗ್ಲಾಸ್ ಶಟರ್ಸ್ ಕೂಡ ಮಾಡ್ಬೋದು. ಸ್ಲೈಡಿಂಗ್ ಡೋರ್ ಅಂತ ಬಂದಾಗ ಲ್ಯಾಮಿನೇಟು, ಅರಿಸ್ಟೋ ವಾರ್ಡ್ರೋಬ್ ಬರುತ್ತೆ, ಫುಲ್ ಲೆಂತ್ ಶಟರು, ಅದು ತುಂಬ ಪ್ರೀಮಿಯಮ್ ಆಗಿ ಬರುತ್ತೆ. ಇಲ್ಲಿ ಮಾಡಿರೋದು ಬಂದ್ಬಿಟ್ಟು ನಾವು ಎಲ್ಲ ಅಕ್ರಲಿಕ್ ಫಿನಿಶ್ ವಾರ್ಡ್ರೋಬ್ಸು ಪ್ಲಸ್ ಔಟ್ಸೈಡ್ಗೆ ಅರಿಸ್ಟೋ ಸ್ಲೈಡಿಂಗ್ ವಾರ್ಡ್ರೋಬ್.